ಹರಿ ಓಂ ನಮಸ್ತೆ. ಚಿಂತನೆಯ ಪ್ರಪಂಚದಲ್ಲಿ ಸೃಷ್ಟಿ ರಹಸ್ಯವನ್ನು ಭೇದಿಸುವ ಮಹತ್ ಕಾರ್ಯದಲ್ಲಿ ಅನೇಕ ವೈಚಾರಿಕರು ಪ್ರವೃತ್ತರಾಗಿದ್ದಾರೆ. ಅದರಲ್ಲಿ ಫಲವಾಗಿ ಲೋಕಕ್ಕೆ ಮತದರ್ಶನಗಳ ದೊಡ್ಡ ಗಣಿಯೇ ದೊರಕಿದೆ. ಇವರಲ್ಲಿ ಕೆಲವರು ಕೇವಲ ತಮ್ಮ ಬುದ್ಧಿಬಲದಿಂದ ಪ್ರವರ್ತಿಸಿದರೆ, ಅನೇಕರು ಅದನ್ನು ಮೀರಿದ ತಪಸ್ಸಿನಿಂದ ಕಂಡುಕೊಂಡ ದರ್ಶನಗಳ ಅಭಿವ್ಯಕ್ತಿಯನ್ನು ದಾಖಲಿಸಿದ್ದಾರೆ. ಈ ಚಿಂತನೆಯ ಆರೋಹಣದ ಶಿಖರದಲ್ಲಿ ವೇದಾಂತ ದರ್ಶನವಿದೆ. ಇದರಲ್ಲಿ ಮತ್ತೆ ಮತಭೇದಗಳುಂಟಾಗಿ 4 ಮಂದಿ ಮತ ಪ್ರವರ್ತಕರು ಪ್ರಮುಖರಾಗಿ ನಿಲ್ಲುತ್ತಾರೆ. ಅದರಲ್ಲಿ ಮುಖ್ಯರಾಗಿ ಉಳಿದವರು ತ್ರಿಮತಾಚಾರ್ಯರು. ಅದರಲ್ಲೂ ಮಾಧ್ವೀಯ ಮತದಲ್ಲಿನ ಟಿಪ್ಪಣಿಕಾರರಾಗಿ ಟಿಪ್ಪಣಾಚಾರ್ಯ ಚಕ್ರವರ್ತಿಗಳೆಂದೇ ಖ್ಯಾತರಾಗಿರುವವರು ಶ್ರೀಮದ್ ರಾಘವೇಂದ್ರ ತೀರ್ಥರು. ಇದೀಗ ಅವರ 340ನೇ ಆರಾಧನಾ ಮಹೋತ್ಸವವು ಇದೇ ಶ್ರಾವಣ ಬಹುಳ ದ್ವಿತೀಯದಂದು ಅಂದರೆ ಬಿದಿಗೆ ಎಂದು ಲೋಕ ಆಚರಿಸುತ್ತಿದೆ. ರಾಘವೇಂದ್ರ ಯತಿಗಳು ವಾಂಗ್ಮಯ ತಪಸ್ವಿಗಳು, ಅಂದರೆ ಅನೇಕ ಕೃತಿಗಳ ರಚನಾಕಾರರು, ಅನೇಕ ದಾರ್ಶನಿಕ ರಹಸ್ಯಗಳ ಕವಾಟೋದ್ಘಾಟಕರು. ಇವರ ಲೋಕಾನುಗ್ರಹವು ಅಷ್ಟೇ ಪ್ರಧಾನವಾದುದು. ಗುರು ರಾಘವೇಂದ್ರರು ಧರ್ಮ, ಜಾತಿ, ವರ್ಗ, ಭಾಷೆ, ದೇಶಗಳೆಲ್ಲೆನ್ನೋ ಮೀರಿದವರು, ಅಂದರೆ ಸರ್ವಜನಾದರಣೀಯರು. ಇವೇ ಅವರ ಲೋಕಪ್ರಿಯತೆಗೆ, ಲೋಕಪೂಜತೆಗೆ ಕಾರಣಗಳು. ಬನ್ನಿ ನೋಡೋಣ, ಆನಂದಿಸೋಣ. ಇದು ರೂಪಕ ಶ್ರೀ ರಾಘವೇಂದ್ರ ವೈಭವ. ವಂದನೆಗಳು.